ಇದೆಲ್ಲ ಅನಗತ್ಯವಾದ ವಿವಾದ. ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಫಸ್ಟ್ ಆಫ್ ಆಲ್ ಯಾರನ್ನ ಫಾಲೋ ಮಾಡ್ತಿದ್ದಾರೆ ಅನ್ಫಾಲೋ ಮಾಡ್ತಿದ್ದಾರೆ ಅನ್ನೋದು ನಾನು ಗಮನಿಸೋಕೆ ಹೋಗಲ್ಲ. ಅಂತ ಅಷ್ಟು ಟೈಮು ನಮ್ಗಿಲ್ಲ, ಅಭ್ಯಾಸನೂ ಇಲ್ಲ ಮುಖ್ಯವಾಗಿ. ಆಮೇಲೆ ಅದು ಅವ್ರವ್ರ ಇಷ್ಟ. ಅವರು ಈಗ ಈ ನ್ಯೂಸ್ ಸುದ್ದಿ ಆದ್ಮೇಲೆ ನಾನು ಆಕ್ಚುಲಿ ಹೋಗಿ ನೋಡಿದ್ರೆ ಅವರು 0 ಫಾಲೋವರ್ಸ್ ಅಂತ ಮಾಡಿದ್ದಾರೆ ಟ್ವಿಟರ್ ಅಂಡ್ ಇನ್ಸ್ಟಾಲಿ. ಸೊ ಇಟ್ಸ್ ನಾಟ್ ಅದನ್ನ ನನಗೆ ಅಂತ ವಿಶೇಷವಾಗಿ ಏನಕ್ಕೆ ಪಾಯಿಂಟ್ ಔಟ್ ಮಾಡ್ತೀರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವರು ಯಾರನ್ನೂ ಫಾಲೋ ಮಾಡ್ತಿಲ್ಲ, ಯಾರನ್ನೂ ಅಂದ್ರೆ 0 ಫಾಲೋವರ್ಸ್ ಮಾಡ್ಕೊಂಡಿದ್ದಾರೆ. ಸೊ ಅದು ಯಾವುದೋ ಒಂದು ಕಾರಣಕ್ಕೆ ಅವರ ಪರ್ಸನಲ್ ಚಾಯ್ಸ್ ಮಾಡಿರೋದು. ಅದು ನನ್ನ ಗಮನಕ್ಕೆ ಇವಾಗ ಬಂತು. ಅಂಡ್ ಸೆಕೆಂಡ್ ಏನು ಅಂದ್ರೆ, ನಾನು ತುಂಬಾನೇ ಜನರಲ್ ಪೋಸ್ಟ್ ಹಾಕ್ತೀನಿ. ನನ್ಗೆಲ್ಲಾದ್ರೂ ಒಂದು ಪೋಸ್ಟ್ ಕಂಡಾಗ ಅದನ್ನ ನಾನು ರೀಪೋಸ್ಟ್ ಮಾಡ್ತೀನಿ. ಅದು ನಾನು ಬರ್ದಿರೋ ಅಂತ ಸಾಲುಗಳಲ್ಲ ಅವು. ಯಾರೋ ಎಲ್ಲೋ ಪೋಸ್ಟ್ ನೋಡಿದಾಗ ಅದನ್ನ ನನಗೇನಾದ್ರೂ ಎಲ್ಲೋ ಜೀವನದ ಸತ್ಯಾಂಶ ಅನ್ನೋದು ಅನ್ಸಿದ್ರೆ ನಾನು ಅದನ್ನ ಪೋಸ್ಟ್ ಮಾಡ್ತೀನಿ. ಅದಕ್ಕೆ ಯಾರನ್ನೋ ಟಾರ್ಗೆಟ್ ಮಾಡಿ, ಯಾರನ್ನೋ ಉದ್ದೇಶಿಸಿ ಅಂಡ್ ಯಾರನ್ನೋ ಬಿಟ್ಬಿಡಿ. ದರ್ಶನ್ ನಾನು ನೆಗೆಟಿವ್ ಮಾತಾಡ್ತೀನ? ಈಸ್ ಲೈಕ್ ಮೈ ಸನ್ ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ. ಅದು ಆವತ್ತಿಗೂ ಅಷ್ಟೇ, ಇವತ್ತಿಗೂ ಅಷ್ಟೇ, ನಾಳೆಗೂ ಅಷ್ಟೇ. ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ನನ್ನ ಅನಿಸಿಕೆ, ನನ್ನ ಭಾವನೆ, ನನ್ನ ಪ್ರೀತಿ ಅಭಿಮಾನ ಏನಿದೆ ಅದು ಸೇಮ್. ಅದರಲ್ಲಿ ಯಾವುದೇ ಚೇಂಜ್ ಇಲ್ಲ. ಆ ಪೋಸ್ಟ್ಗೂ ದರ್ಶನ್ಗೂ ಸಂಬಂಧ ಇಲ್ಲ. ಅವ್ರು ಈಗಷ್ಟೇ ಎಲ್ಲ ಇದೊಂದು ದೊಡ್ಡ ಏನೇನಾಯ್ತು ಕಹಿ ಘಟನೆಗಳು ಅದನ್ನ ಬಿಟ್ಟು ಈಗ ಅವ್ರ ಶೂಟಿಂಗ್ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಅಂತ ಟೈಮಲ್ಲಿ ಈ ರೀತಿ ಒಂದು ನೆಗೆಟಿವ್ ಇದು ಬರೋದು ನಿಜಕ್ಕೂ ಬೇಜಾರು ಅನ್ಸುತ್ತೆ. ಅದು ನನ್ನಿಂದ ಯಾವತ್ತೂ ಆಗಲ್ಲ. ಆಮೇಲೆ ನನ್ಗೆ ಹತ್ರವಾದವ್ರಿಗೆ ಅಥವಾ ನಮ್ಮ ಕುಟುಂಬದವ್ರಿಗೆ ನಾನು ಏನಾದ್ರೂ ಕಮ್ಯುನಿಕೇಟ್ ಮಾಡಬೇಕು ಅಂದ್ರೆ ನಾನು ಸೋಷಿಯಲ್ ಮೀಡಿಯಲ್ಲಿ ಮಾಡಲ್ಲ. ಸೋಷಿಯಲ್ ಮೀಡಿಯಾಗೆ ನಾನು ಅಷ್ಟು ಬೆಲೆನೂ ಕೊಡಲ್ಲ. ಏನೇನಾಗ್ತಿದೆ, ಯಾರ್ಯಾರು ಏನ್ ಮಾಡ್ತಿದ್ದಾರೆ, ಅದಕ್ಕೆ ನಾನೇನ್ ಕೌಂಟರ್ ಮಾಡಬೇಕು ಅನ್ನೋದು ನನ್ನ ಟೈಮೂ ಇಲ್ಲ, ಆ ಆಟಿಟ್ಯೂಡು ಇಲ್ಲ ನನಗೆ. ಸೋಷಿಯಲ್ ಮೀಡಿಯಾ ನನಗೆ ಜನರಲ್ ಕಮ್ಯುನಿಕೇಶನ್ ಟೂಲ್ ಅಷ್ಟೇ, ನಾಟ್ ಒಂದು ವೆಪನ್ ಆಗಿ ಯೂಸ್ ಮಾಡುವಂತ ಒಂದು ಅಗತ್ಯ ನನಗಿಲ್ಲ ಅದರಲ್ಲಿ. ಇಟ್ ಇಸ್ ಪರ್ಸನಲ್ ಆಗಿ ಯಾರ್ಯಾರಿಗೆ ಏನ್ ಕನ್ವೆ ಮಾಡ್ಬೇಕು ಅದು ಪರ್ಸನಲ್ ಆಗಿ ಮಾಡ್ತೀನಿ ಹೊರತು ಸೋಷಿಯಲ್ ಮೀಡಿಯಾಲಿ ಮಾಡಲ್ಲ ನಾನು. ಆ್ಯಂಡ್ ಡೆಫಿನೆಟ್ಲಿ ಅದು ನನ್ನ ಸ್ವಂತವ್ರಿಗೆ, ನನಗೆ ಹತ್ತಿರವಾದವ್ರಿಗೆ ನಾನು ಯಾವತ್ತೂ ಆ ರೀತಿ ಮಾತಾಡೋದು, ನೆಗೆಟಿವಿಟಿನ ಯೂಸ್ ಮಾಡಿ ನಾನು ಪೋಸ್ಟ್ ಮಾಡೋದು ನಾನು ಮಾಡಲ್ಲ. ಓಕೆ ಮೇಡಮ್, ಆದ್ರೆ ತಾವು ಅಲ್ಲಿ ಆ ಪರ್ಟಿಕ್ಯುಲರ್ ವರ್ಡ್ ಏನಿತ್ತು, ಅದು ಆಸ್ಕರ್ ಅವಾರ್ಡ್ ಸಿಗ್ಬೇಕು, ಬೆಸ್ಟ್ ನಟನೆ, ಇಂಥವ್ರು ನಟನೆ ಮಾಡ್ತಾರೆ ರಿಯಲ್ ಲೈಫ್ ಅಲ್ಲಿ ಅನ್ನೋ ತರದಲ್ಲಿ ಆ ಮಾತಿತ್ತಲ್ಲ, ಆ ಟೆಕ್ಸ್ಟ್ ಸ್ವಲ್ಪ ಬೇರೆ ತರ ತೋರಿಸ್ತಾ. ಅದನ್ನ ಹೇಳುತ್ತಲ್ಲ, ಅದನ್ನ ನಾನು ಬರೆದಿರೋ ಟೆಕ್ಸ್ಟ್ ಅಲ್ಲ, ಎಲ್ಲೋ ನಾನು ನೋಡಿರೋ ಟೆಕ್ಸ್ಟ್. ಅದು ಕೆಲವರು ನಾವು ಎಷ್ಟೋ ಜನನ ಮೀಟ್ ಮಾಡ್ತೀವಿ ಜೀವನದಲ್ಲಿ. ನೀವೊಬ್ಬರಿಗೆ ಕನೆಕ್ಟ್ ಮಾಡಿ ಅದನ್ನ ಏನೇನೋ ಡಾಟ್ಸ್ ಕನೆಕ್ಟ್ ಮಾಡ್ಕೊಂಡು ಮಾಡ್ತಾ ಇರೋದು. ನನ್ನ ಜೀವನದಲ್ಲಿ ನಾವು ಎಷ್ಟು ಜನರನ್ನ ಮೀಟ್ ಮಾಡ್ತೀವಿ, ಎಷ್ಟು ಜನ ನಮಗೆ ದ್ರೋಹ ಬಗೆಯವ್ರು ಇರ್ತಾರೆ, ಅಥವಾ ಎಷ್ಟೋ ಜನ ನಮ್ಮ ಬಗ್ಗೆ ಕೆಟ್ಟದಾಗಿ ಬಿಹೈಂಡ್ ಅವರ್ ಬ್ಯಾಕ್ ಮಾತಾಡೋರು ಇರ್ತಾರೆ. ಯಾರ್ಯಾರು ಇರ್ತಾರೆ, ಅವರೆಲ್ಲರನ್ನೂ ನಾನೇನು ಬಂದು ಮೀಡಿಯಾದಲ್ಲಿ ಬಂದು ಅವ್ರ ಬಗ್ಗೆ ಮಾತಾಡೋಕ್ಕಾಗತ್ತಾ? ಪ್ಲಸ್ ನಾನು ಅದನ್ನ ಇನ್ ಜನರಲ್ ಹಾಕಿರೋದು. ಆಕ್ಚುಲಿ ನಾನು ಯಾರನ್ನೂ ಉದ್ದೇಶಿಸಿ ಹಾಕಿದ್ದಲ್ಲ ಅದು. ಆ ವರ್ಡ್ ಪ್ಲೇ ಏನೋ ಅದು ಚೆನ್ನಾಗಿತ್ತು, ಅದನ್ನು ನಾನು ಬಳಸಿದೆ. ಇನ್ ಜನರಲ್ ಇಂಥವ್ರು ಇರ್ತಾರೆ ಲೈಫಲ್ಲಿ ಅಂತ ಹೇಳೋ ಒಂದು ವಿಚಾರ ಅದು ಅಷ್ಟೇ. ಬಿಟ್ರೆ ಅದನ್ನ ನೀವ್ ಹೇಳ್ದಂಗೆ ಒಬ್ಬರಿಗೆ ಕನೆಕ್ಟ್ ಮಾಡಿ ಮಾತಾಡೋದು ಅದು ತಪ್ಪು. ಅದು ದಟ್ ಇಸ್ ನಾಟ್ ರೈಟ್ ಅಂಡ್ ಇಟ್ ಇಸ್ ನಾಟ್ ಟ್ರೂ ಅಷ್ಟೇ. ಇಲ್ಲ ಆ ಸಂದರ್ಭ, ಯಾಕಂದ್ರೆ ತಾವು ಬರ್ಡೇ ಸಂದರ್ಭದಲ್ಲಿ ವಿಶ್ ಮಾಡ್ತಿರಲ್ಲ, ಅವಾಗ ಒಂದಿಷ್ಟು ಟೀಕೆನೆ ಬಂತು. ನೀವ್ ಯಾಕೆ ನೋಡ್ಲಿಲ್ಲ ದರ್ಶನ್ ಅವ್ರನ್ನ, ಜೈಲಿಗೆ ಹೋಗಿ ನೋಡ್ಲಿಲ್ಲ, ಅದೆಲ್ಲ ಹಳೆ ವಿಷಯ. ಬಟ್ ಇದಕ್ಕೆ ಕನೆಕ್ಟ್ ಮಾಡಿದಾಗ ಜನರಲ್ ಆಗಿ ನೋಡಿ, ಅದನ್ನೇ ನಾನು ಅದನ್ನೆಲ್ಲ ಟ್ವಿಟರ್ ಅಲ್ಲಿ ಕಮೆಂಟ್ಸ್ ಅವೆಲ್ಲ ನಾನು ಓದಲ್ಲ. ಯಾಕಂದ್ರೆ ಅದ್ರಷ್ಟು ಇನ್ನ ಮೈಂಡ್ ಕೆಡಿಸ್ಕೋಬೇಕು ನಾವು, ತಲೆ ಕೆಡಿಸ್ಕೊಳ್ಳೋ ಅಂತ ವಿಚಾರ. ಯಾಕಂದ್ರೆ ಟ್ವಿಟರ್ ಅಲ್ಲಿ ನೆಗೆಟಿವ್ ಸ್ಪೇಸ್ ತುಂಬಾ ಇದೆ. ನನ್ನ ಲೈಫಲ್ಲಿ ನೆಗೆಟಿವಿಟಿಗೆ ಸದ್ಯಕ್ಕೆ ಸ್ಪೇಸ್ ಇಲ್ಲ. ನಾನು ಆರಾಮಾಗಿದ್ದೀನಿ. ನನಗೆ ಈಗ ನನ್ನ ಲೈಫು ಒಂಥರ
ವೆರಿ ಹ್ಯಾಪಿ ಸ್ಪೇಸ್ ಅಲ್ಲಿ ಇದ್ದೀನಿ. ಮೊಮ್ಮಗ ಇದ್ದಾನೆ, ಅವನ ಜೊತೆ ಎಲ್ಲ ಆಟ ಆಡ್ಕೊಂಡು ನಾನು ಖುಷಿಯಾಗಿದ್ದೀನಿ. ಅಂಥದ್ರಲ್ಲಿ ನನಗೆ ನೆಗೆಟಿವಿಟಿ ಅನ್ನೋದು ನನ್ನ ಲೈಫಲ್ಲಿ ಇಲ್ಲ. ನಾನು ಇನ್ನೊಬ್ಬರ ಬಗ್ಗೆನೂ ನೆಗೆಟಿವಿಟಿನ ನಾನು ಬಯಸಲ್ಲ. ಸೊ ಇದಕ್ಕೆಲ್ಲ ನಾನು ದೂರ ಇದ್ದೀನಿ ಬಿಡಿ. ಈ ಟ್ವಿಟರ್ ಅಲ್ಲಿ ಏನ್ ಹೇಳ್ತಾರೆ ಏನ್ ಹೇಳಲ್ಲ ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಿ. ಯಾಕೆಂದ್ರೆ ದೋಸ್ ಯಾರ್ಯಾರಿಗೆ ಅವ್ರ ಜೀವನದಲ್ಲಿ ಒಂದು ರೀತಿ ಬೇಜಾರು ಅನ್ಹ್ಯಾಪಿನೆಸ್ ಇದೆಯೋ ಅವರೆಲ್ಲ ನೆಗೆಟಿವಿಟಿನ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಂಡಿರ್ತಾರೇನೋ. ನಮ್ಗೆ ಅದರ ಅಗತ್ಯ ಇಲ್ಲ. ಆ ಕೆಲಸನೂ ನಾನು ಮಾಡಲ್ಲ. ದರ್ಶನ್ ಅವರು ಜೈಲಿಂದ ಬಂದ್ಮೇಲೆ ತಾವೇನಾದ್ರು ಭೇಟಿಯಾಗಿದ್ರ ಪರ್ಸನಲ್ ಆಗಿ ಮನೆಗೆ ಹೋಗಿದ್ದು? ನೋಡಿ, ಕೆಲವು ಪರ್ಸನಲ್ ವಿಚಾರಗಳನ್ನ ನಾನು ಮಾತಾಡಕ್ ಇಷ್ಟಪಡಲ್ಲ. ಸೊ ಲೆಟ್ ಅಸ್ ಜಸ್ಟ್, ಯಾಕಂದ್ರೆ ಅಭಿ ಅವರಿಗೂ ಮಗು ಆಗಿದೆ, ಹೀಗಾಗಿ ಎಲ್ಲ ನೋಡೋದಕ್ ಬರೋದು ಹೋಗೋದು ಈ ತರದ್ದು ನಾವು ಮೀಟ್ ಮಾಡ್ತೀವೋ ಮಾತಾಡ್ತೀವೋ ಅದನ್ನೆಲ್ಲ ನಾನು ಇನ್ ಜನರಲ್ ಪಬ್ಲಿಕ್ ಅಲ್ಲಿ ಡಿಸ್ಕಸ್ ಮಾಡುವಂತ ವಿಚಾರನೂ ಅಲ್ಲ.